ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 3ನೆಯ ಸ್ಕಂದದಲ್ಲಿ ದೇವಹೂತಿಗೆ ಆಕೆಯ ಮಗನಾದಂತಹ ಕಪಿಲದೇವನು ನೀಡಿದಂತಹ ಉಪದೇಶಗಳ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಭಗವಂತನ ಅವತಾರವಾದಂತಹ ಕಪಿಲದೇವನು ಭೌತಿಕ ಪ್ರಕೃತಿಯ ಮೂಲ ತತ್ವಗಳ ಕುರಿತಾಗಿ ತಿಳಿಸಿಕೊಡುತ್ತಿದ್ದಾನೆ. 24 ಘಟಕಾಂಶಗಳಿಂದ ಕೂಡಿದಂತಹ ಮಹತ್ತತ್ವದ ಕುರಿತಾಗಿ ನಾವು ಕಳೆದ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ. ಕಾಲವನ್ನು 25ನೆಯ ಮೂಲಾಂಶವೆಂದು ಪರಿಗಣಿಸಲಾಗಿದೆ. ನಂತರ ಕಪಿಲದೇವನು ಭಕ್ತಿ ಸೇವೆಯ ನಿರ್ವಹಣೆಯ ಕುರಿತಾಗಿ ತಿಳಿಸಿಕೊಡುತ್ತಿದ್ದಾನೆ. ಯೋಗಾಭ್ಯಾಸದಿಂದ ಮನಸ್ಸು ಸಂಪೂರ್ಣವಾಗಿ ಶುದ್ಧವಾದಾಗ ವ್ಯಕ್ತಿಯು ದೇವೋತ್ತಮ ಪರಮಪುರುಷನ ರೂಪದರ್ಶನವನ್ನು ಮಾಡಲು ಸಾಧ್ಯವಾಗುತ್ತದೆ. ದೇವೋತ್ತಮ ಪರಮಪುರುಷನು ಪ್ರಸನ್ನ ಕಮಲಮುಖ ಹಾಗೂ ಕಮಲಕೋಶದಂತಹ ಕೆಂಪು ಕಣ್ಣುಗಳು ಮತ್ತು ಕೆನ್ನೈದಿಲೆಯ ದಳಗಳಂತೆ ಶ್ಯಾಮವರ್ಣವುಳ್ಳವನು. ಅವನು ತನ್ನ 4 ಕೈಗಳಲ್ಲಿ ಶಂಖ, ಚಕ್ರ, ಗದೆ ಮತ್ತು ಪದ್ಮಗಳನ್ನು ಧರಿಸಿದ್ದಾನೆ. ಅವನ ಕಟಿಯು ಕಮಲದ ಕೇಸರಗಳಂತೆ ಹಳದಿ ಬಣ್ಣದಿಂದ ಕೂಡಿದ ಹೊಳೆಯುವ ವಸ್ತ್ರದಿಂದ ಆವೃತವಾಗಿದೆ. ಎದೆಯಲ್ಲಿ ಬಿಳಿ ಕೂದಲಿನ ಸುರುಳಿಯಾದ ಶ್ರೀವತ್ಸಲಾಂಛನವಿದೆ. ಹೊಳೆಯುವ ಕೌಸ್ತುಭಮಣಿಯು ಅವನ ಕಂಠದಲ್ಲಿ ತೂಗಾಡುತ್ತಿದೆ. ಅವನು ತನ್ನ ಕಂಠದಲ್ಲಿ ಆಕರ್ಷಕ ವನ್ಯಪುಷ್ಪಹಾರವನ್ನು ಧರಿಸಿದ್ದಾನೆ. ಅದರ ಮಧುರ ಸುಗಂಧದಿಂದ ಮದವೇರಿದ ಭೃಂಗಗಳು ಹಾರದ ಸುತ್ತಲೂ ಗುಂಜಾರವ ಮಾಡುತ್ತಿವೆ. ಅವನು ಮುತ್ತಿನ ಹಾರದಿಂದ, ಕಿರೀಟದಿಂದ ಮತ್ತು ತೋಳಬಂದಿ, ಕಂಕಣ ಮತ್ತು ನೂಪುರಗಳ ಯುಗಳದಿಂದ ಮತ್ತಷ್ಟು ಸುಶೋಭಿತನಾಗಿದ್ದಾನೆ. ಅವನ ಕಟಿ ಮತ್ತು ಜಘನಗಳು ಒಡ್ಯಾಣದಿಂದ ಸುತ್ತುವರಿದಿವೆ. ಅವನು ತನ್ನ ಭಕ್ತನ ಹೃದಯ ಕಮಲದಲ್ಲಿ ನಿಂತಿದ್ದಾನೆ. ನೋಡಲು ಅವನು ಅತ್ಯಂತ ಮನೋಹರನು ಮತ್ತು ಅವನ ಶಾಂತ ರೂಪವು ಅವನನ್ನು ನೋಡುವ ಭಕ್ತರ ಕಣ್ಮನಗಳನ್ನು ಆನಂದಗೊಳಿಸುತ್ತದೆ. ಭಗವಂತನ ಮಹಿಮೆಯು ಸದಾ ಕೀರ್ತನೀಯ, ಏಕೆಂದರೆ ಅವನ ಮಹಿಮೆಗಳು ಅವನ ಭಕ್ತರ ಮಹಿಮೆಗಳನ್ನು ಹೆಚ್ಚಿಸುತ್ತವೆ. ಆದ್ದರಿಂದ ವ್ಯಕ್ತಿಯು ದೇವೋತ್ತಮ ಪರಮಪುರುಷನನ್ನು ಮತ್ತು ಅವನ ಭಕ್ತರನ್ನು ಕುರಿತು ಧ್ಯಾನಿಸಬೇಕು. ತನ್ನ ಮನಸ್ಸು ನೆಲೆಗೊಳ್ಳುವವರೆಗೂ ಭಗವಂತನ ನಿತ್ಯ ರೂಪವನ್ನು ಧ್ಯಾನಿಸಬೇಕು. ಹೀಗೆ ಸದಾ ಭಕ್ತಿ ಸೇವಾ ಮಗ್ನನಾಗಿ ಯೋಗಿಯು ತನ್ನ ಹೃದಯದಲ್ಲಿ ಭಗವಂತನನ್ನು ನಿಂತಂತೆ, ಚಲಿಸುವಂತೆ, ಮಲಗಿದಂತೆ ಅಥವಾ ಕುಳಿತಂತೆ ಕಾಣುತ್ತಾನೆ. ಏಕೆಂದರೆ ಭಗವಂತನ ಲೀಲೆಗಳು ಯಾವಾಗಲೂ ಸುಂದರ ಮತ್ತು ಆಕರ್ಷಕ. ಭಗವಂತನ ನಿತ್ಯ ರೂಪದಲ್ಲಿ ತನ್ನ ಮನಸ್ಸನ್ನು ಯೋಗಿಯು ನೆಲೆಗೊಳಿಸುವಾಗ ಭಗವಂತನ ಪ್ರತಿಯೊಂದು ಅವಯವದಲ್ಲಿ ಮನಸ್ಸನ್ನು ನೆಡಬೇಕು. ಭಕ್ತನು ಮೊದಲು ತನ್ನ ಮನಸ್ಸನ್ನು ಭಗವಂತನ ವಜ್ರ, ಅಂಕುಶ, ಧ್ವಜ, ಪದ್ಮ ಚಿಹ್ನೆಗಳಿಂದ ಅಲಂಕೃತವಾದ ಪಾದಗಳಲ್ಲಿ ಕೇಂದ್ರೀಕರಿಸಬೇಕು. ಅವುಗಳ ಸುಂದರ ರಕ್ತ ನಖಗಳ ಶೋಭೆಯು ಚಂದ್ರಮಂಡಲವನ್ನು ಹೋಲುತ್ತದೆ ಮತ್ತು ಅದು ಹೃದಯದ ಗಾಢಾಂಧಕಾರವನ್ನು ತೊಲಗಿಸುತ್ತದೆ. ಭಗವಂತನ ಪಾದಕಮಲಗಳನ್ನು ತೊಳೆದ ನೀರು ಗಂಗಾ ನದಿಗೆ ಮೂಲವಾಗಿದೆ. ಮನಸ್ಸು ಸಕಲ ಭೌತಿಕ ಕಲ್ಮಶಗಳಿಂದ ಸಂಪೂರ್ಣವಾಗಿ ಮುಕ್ತವಾದಾಗ ಮತ್ತು ಲೌಕಿಕ ಉದ್ದೇಶಗಳಿಂದ ದೂರವಾದಾಗ ಅದು ದೀಪದ ಜ್ವಾಲೆಯಂತಿರುತ್ತದೆ. ಆ ಸಮಯದಲ್ಲಿ ಮನಸ್ಸು ಭಗವಂತನೊಂದಿಗೆ ವಾಸ್ತವಿಕವಾಗಿ ಸಂಯುಕ್ತವಾಗಿರುತ್ತದೆ ಮತ್ತು ಅದು ಅವನೊಂದಿಗೆ ಅಭಿನ್ನವೆಂಬ ಅನುಭವ ಬರುತ್ತದೆ. ಭಗವಂತನ ಭಕ್ತಿ ಸೇವೆಯನ್ನು ನಡೆಸುವವನ ವಿವಿಧ ಗುಣಗಳಿಗೆ ಅನುಗುಣವಾಗಿ ಭಕ್ತಿ ಸೇವೆಯಲ್ಲಿ ನಾನಾ ಮಾರ್ಗಗಳಿವೆ. ಅಸೂಯಾಪರ, ಅಹಂಕಾರಿ, ಹಿಂಸಾಚಾರಿ ಮತ್ತು ಕೋಪಿಷ್ಠನಾದವನು ಹಾಗೂ ಭಿನ್ನ ಮಾರ್ಗಿಯು ಮಾಡುವ ಭಕ್ತಿ ಸೇವೆಯು ತಮೋಗುಣದಲ್ಲಿ ಇರುವುದೆಂದು ಪರಿಗಣಿಸಲಾಗಿದೆ. ಭೌತಿಕ ಭೋಗ, ಯಶಸ್ಸು ಮತ್ತು ಸಂಪತ್ತುಗಳ ಉದ್ದೇಶದಿಂದ ದೇವಾಲಯದಲ್ಲಿ ದೇವತೆಗಳ ಅರ್ಚನೆಯನ್ನು ಮಾಡುವುದು ರಜೋಗುಣದಲ್ಲಿನ ಭಕ್ತಿಯಾಗಿದೆ. ದೇವೋತ್ತಮ ಪರಮಪುರುಷನನ್ನು ಪೂಜಿಸಿ ಕಾಮ್ಯಕರ್ಮಗಳ ದೋಷದಿಂದ ಮುಕ್ತನಾಗಲು ಕರ್ಮಫಲಗಳನ್ನು ಅರ್ಪಿಸಿದಾಗ ಅವನ ಭಕ್ತಿಯು ಸತ್ವಗುಣದ್ದಾಗಿರುತ್ತದೆ. ಪ್ರತಿಯೊಬ್ಬನ ಹೃದಯದಲ್ಲಿ ವಾಸಿಸುತ್ತಿರುವ ದೇವೋತ್ತಮ ಪರಮಪುರುಷನ ದಿವ್ಯ ನಾಮ ಮತ್ತು ಗುಣಗಳ ಶ್ರವಣಕ್ಕೆ ಆಕರ್ಷಿತವಾದೊಡನೆಯೇ ಶುದ್ಧ ಭಕ್ತಿ ಸೇವೆಯು ಪ್ರಕಟವಾಗುತ್ತದೆ. ಗಂಗಾಜಲವು ಸ್ವಾಭಾವಿಕವಾಗಿ ಸಮುದ್ರದ ಕಡೆಗೆ ಹರಿಯುವಂತೆ ಅಂತಹ ಭಕ್ತಿಯ ಉತ್ಕರ್ಷವು ಯಾವುದೇ ಭೌತಿಕ ಸ್ಥಿತಿಯಿಂದ ವಿಚ್ಛಿನ್ನವಾಗದೆ ಪರಮಪ್ರಭುವಿನತ್ತ ಪ್ರವಹಿಸುತ್ತದೆ. ಶುದ್ಧ ಭಕ್ತನು ಸಾಲೋಕ್ಯ, ಸಾಷ್ಟಿ, ಸಾಮೀಪ್ಯ, ಸಾರೂಪ್ಯ ಅಥವಾ ಏಕತ್ವಗಳಂತಹ ಯಾವುದೇ ಬಗೆಯ ಮೋಕ್ಷವನ್ನು ದೇವೋತ್ತಮ ಪರಮಪುರುಷನು ನೀಡಿದರೂ ಕೂಡ ಸ್ವೀಕರಿಸುವುದಿಲ್ಲ. ಭಕ್ತನು ಗೌರವಯುತ ಸ್ವಧರ್ಮಗಳನ್ನು ಭೌತಿಕ ಪ್ರಯೋಜನವಿಲ್ಲದೆ ಆಚರಿಸಬೇಕು. ತಪ್ಪದೆ ದೇವಾಲಯದಲ್ಲಿ ಭಗವಂತನ ದರ್ಶನವನ್ನು ಮಾಡಬೇಕು. ಗುರುಗಳಿಗೆ ಮತ್ತು ಆಚಾರ್ಯರಿಗೆ ಅತ್ಯುನ್ನತ ಗೌರವವನ್ನಿತ್ತು ಭಕ್ತಿ ಸೇವೆಯನ್ನು ಸಲ್ಲಿಸಬೇಕು. ಆತನು ದೀನರಲ್ಲಿ ಸಹಾನುಭೂತಿಯುಳ್ಳವನಾಗಿರಬೇಕು
ಮತ್ತು ಸಮಾನ ವ್ಯಕ್ತಿಗಳಲ್ಲಿ ಸ್ನೇಹವನ್ನು ಬೆಳೆಸಿಕೊಳ್ಳಬೇಕು. ತನ್ನ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಣದೊಳಗೆ ಇಂದ್ರಿಯಗಳ ಸಂಯಮದೊಂದಿಗೆ ಆಚರಿಸಬೇಕು. ಭಕ್ತನು ಸದಾ ಆಧ್ಯಾತ್ಮಿಕ ವಿಷಯಗಳ ಶ್ರವಣಕ್ಕೆ ಪ್ರಯತ್ನಿಸಬೇಕು ಮತ್ತು ತನ್ನ ಸಮಯವನ್ನು ಯಾವಾಗಲೂ ಭಗವಂತನ ಪುಣ್ಯ ನಾಮ ಸಂಕೀರ್ತನೆಯಲ್ಲಿ ಬಳಸಬೇಕು. ಅವನ ನಡತೆಯು ಸದಾ ನೇರವಾಗಿ ಮತ್ತು ಸರಳವಾಗಿರಬೇಕು. ವ್ಯಕ್ತಿಯು ಈ ಎಲ್ಲ ದಿವ್ಯಗುಣಗಳ ಪೂರ್ಣ ಅರ್ಹತೆಯನ್ನು ಪಡೆದಾಗ, ಅವನ ಪ್ರಜ್ಞೆಯು ಹಾಗೆ ಸಂಪೂರ್ಣ ಶುದ್ಧವಾದಾಗ, ಅವನು ಕೂಡಲೇ ಭಗವಂತನ ನಾಮಶ್ರವಣ ಮಾತ್ರದಿಂದ ಅಥವಾ ಭಗವಂತನ ದಿವ್ಯ ಗುಣಶ್ರವಣದಿಂದ ಆಕರ್ಷಿತನಾಗುತ್ತಾನೆ. ಗಂಧವನ್ನು ವಾಯುವಿನ ರಥವು ಅದರ ಮೂಲದಿಂದ ಸಾಗಿಸುತ್ತದೆ ಮತ್ತು ಕೂಡಲೇ ಘ್ರಾಣೇಂದ್ರಿಯವನ್ನು ತಲುಪುತ್ತದೆ. ಅದೇ ರೀತಿಯಲ್ಲಿ ಭಕ್ತಿ ಸೇವೆಯಲ್ಲಿ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಸತತವಾಗಿ ತೊಡಗಿರುವವನು ಎಲ್ಲ ಕಡೆಗಳಲ್ಲಿಯೂ ಸಮಾನವಾಗಿ ಇರುವ ಪರಮಾತ್ಮನನ್ನು ಸೆರೆಹಿಡಿಯಬಲ್ಲನು. ಭಗವಂತನು ಪ್ರತಿಯೊಬ್ಬರ ಹೃದಯದಲ್ಲೂ ಪರಮಾತ್ಮ ರೂಪಿಯಾಗಿ ಇದ್ದಾನೆ. ದೇವಾಲಯದಲ್ಲಿ ದೇವೋತ್ತಮ ಪರಮಪುರುಷನ ವಿಗ್ರಹವನ್ನು ಪೂಜಿಸುತ್ತಿದ್ದರೂ ಪರಮಪ್ರಭುವು ಪರಮಾತ್ಮನಂತೆ ಪ್ರತಿಯೊಂದು ಜೀವಿಯ ಹೃದಯದಲ್ಲೂ ವಾಸಿಸುತ್ತಾನೆ ಎಂಬುದನ್ನು ತಿಳಿಯದೇ ಇರುವವನು ಅಜ್ಞಾನಿಯಾಗಿದ್ದಾನೆ. ಅವನು ಬೂದಿಯಲ್ಲಿ ಆಹುತಿಯನ್ನು ಅರ್ಪಿಸುತ್ತಿದ್ದಾನೆ. ಭಗವಂತನಿಗೆ ಗೌರವ ಸಲ್ಲಿಸಿದರೂ ಇತರರ ದೇಹಗಳ ಬಗ್ಗೆ ಅಸೂಯಾಪರನಾಗಿರುವುದರಿಂದ ಆತನು ಎಂದಿಗೂ ಮನಃಶಾಂತಿಯನ್ನು ಹೊಂದುವುದಿಲ್ಲ. ಏಕೆಂದರೆ ಅವನು ಇತರ ಜೀವಿಗಳ ಬಗ್ಗೆ ವೈರತ್ವದ ವರ್ತನೆಯನ್ನು ಹೊಂದಿರುತ್ತಾನೆ. ಸಕಲ ಜೀವಿಗಳಲ್ಲಿಯೂ ಭಗವಂತನ ಇರುವಿಕೆಯನ್ನು ಅರಿಯದೆ ಒಬ್ಬ ವ್ಯಕ್ತಿಯು ಸರಿಯಾದ ಧಾರ್ಮಿಕ ಕ್ರಿಯೆಗಳಿಂದ ಮತ್ತು ಪರಿಕರಗಳಿಂದ ಭಗವಂತನನ್ನು ಪೂಜಿಸುತ್ತಿರಬಹುದು. ಹಾಗಿದ್ದರೂ ದೇವಾಲಯದಲ್ಲಿ ಭಗವಂತನ ವಿಗ್ರಹದ ಅರ್ಚನೆಯಿಂದ ಎಂದಿಗೂ ಭಗವಂತನನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ. ದಾನದ ಮೂಲಕ, ಆದರದ ಹಾಗೂ ಸ್ನೇಹವರ್ತನೆಯ ಮೂಲಕ ಸರ್ವರನ್ನೂ ಸಮಾನವಾಗಿ ನೋಡುವುದರಿಂದ ಸಕಲ ಜೀವಿಗಳಲ್ಲಿ ಅವರ ಆತ್ಮವಾಗಿ ಇರುವ ಭಗವಂತನನ್ನು ಪ್ರಸನ್ನಗೊಳಿಸಿಕೊಳ್ಳಬೇಕು. ಈ ರೀತಿಯಲ್ಲಿ ಭಕ್ತಿ ಸೇವಾ ವಿಜ್ಞಾನವನ್ನು ಮತ್ತು ಧ್ಯಾನಯೋಗವನ್ನು ಅನ್ವಯಿಸುವ ಭಕ್ತನು ಆ ಭಕ್ತಿ ಸೇವೆಯಿಂದಲೇ ಪರಮಪ್ರಭುವಿನ ಧಾಮವನ್ನು ಹೊಂದಬಲ್ಲನು. ದೇವೋತ್ತಮ ಪರಮಪುರುಷನಿಗೆ ಪ್ರಿಯರಾದವರು ಅಥವಾ ಅಪ್ರಿಯರಾದವರು ಯಾರೂ ಇಲ್ಲ. ಭಗವಂತನನ್ನು ಯಾರು ಮರೆಯುವುದಿಲ್ಲವೋ ಅವರಿಗೆ ಭಗವಂತನು ಸ್ಫೂರ್ತಿಯನ್ನು ನೀಡುತ್ತಾನೆ ಮತ್ತು ಯಾರು ಭಗವಂತನನ್ನು ಮರೆಯುತ್ತಾರೆಯೋ ಅವರು ನಾಶವಾಗುತ್ತಾರೆ. ಭಗವಂತನ ಭಯದಿಂದ ಗಾಳಿಯು ಬೀಸುತ್ತದೆ, ಆತನ ಭೀತಿಯಿಂದ ಸೂರ್ಯನು ಪ್ರಕಾಶಿಸುತ್ತಾನೆ. ಮಳೆಯ ದೇವತೆಯು ಅವನ ಭಯದಿಂದಲೇ ಮಳೆಗರೆಯುತ್ತಾನೆ ಮತ್ತು ಅಂತರಿಕ್ಷ ಕಾಯಗಳು ಅವನ ಭಯದಿಂದಲೇ ಬೆಳಕು ಬೀರುತ್ತವೆ. ದೇವೋತ್ತಮ ಪರಮಪುರುಷನ ಭಯದಿಂದ ಮರಗಳು, ಬಳ್ಳಿಗಳು, ಮೂಲಿಕೆಗಳು ಮತ್ತು ಸಸ್ಯಗಳು ಪ್ರತಿಯೊಂದು ಋತುಮಾನಕ್ಕೆ ಅನುಗುಣವಾಗಿ ಹೂವುಗಳನ್ನು ಮತ್ತು ಹಣ್ಣುಗಳನ್ನು ಬಿಡುತ್ತವೆ. ದೇವೋತ್ತಮ ಪರಮಪುರುಷನ ಭಯದಿಂದ ನದಿಗಳು ಹರಿಯುತ್ತವೆ ಮತ್ತು ಸಮುದ್ರವು ಎಂದೂ ಉಕ್ಕಿ ಹರಿಯುವುದಿಲ್ಲ. ಅವನ ಹೆದರಿಕೆಯಿಂದಾಗಿಯೇ ಬೆಂಕಿಯು ಉರಿಯುತ್ತದೆ ಮತ್ತು ವಿಶ್ವಜಲದಲ್ಲಿ ಭೂಮಿಯು ತನ್ನ ಪರ್ವತಗಳೊಂದಿಗೆ ಮುಳುಗುವುದಿಲ್ಲ. ಅಂತರಿಕ್ಷವು ದೇವೋತ್ತಮ ಪರಮಪುರುಷನ ನಿಯಂತ್ರಣದಲ್ಲಿದೆ. ಹೀಗಾಗಿ ಅದು ಅಸಂಖ್ಯ ಜೀವಿಗಳಿಂದ ತುಂಬಿದ ಎಲ್ಲ ವಿವಿಧ ಲೋಕಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ. ಸಮಗ್ರ ವಿಶ್ವ ಶರೀರವು ಅದರ ಸಪ್ತಾವರಣಗಳಿಂದ ಭಗವಂತನ ಪರಮ ನಿಯಂತ್ರಣದಲ್ಲಿ ವಿಸ್ತಾರಗೊಳ್ಳುತ್ತದೆ. ಪ್ರಕೃತಿ ಗುಣಗಳ ಅಭಿಮಾನಿ ನಿರ್ದೇಶಕ ದೇವತೆಗಳು ದೇವೋತ್ತಮ ಪರಮಪುರುಷನ ಭೀತಿಯಿಂದ ಸೃಷ್ಟಿ, ಸ್ಥಿತಿ ಮತ್ತು ಲಯ ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. ಭೌತಿಕ ಜಗತ್ತಿನಲ್ಲಿರುವ ಪ್ರತಿಯೊಂದು ಸಜೀವಿ ಮತ್ತು ನಿರ್ಜೀವಿಗಳು ಅವರ ನಿಯಂತ್ರಣದಲ್ಲಿವೆ. ಮೋಡಗಳ ಸಮೂಹವು ಗಾಳಿಯ ಬಲಿಷ್ಠ ಪ್ರಭಾವವನ್ನು ಅರಿಯದೇ ಇರುವಂತೆ ಐಹಿಕ ಪ್ರಜ್ಞೆಯಲ್ಲಿ ನಿರತನಾದ ವ್ಯಕ್ತಿಯು ತನ್ನನ್ನು ಒಯ್ಯುತ್ತಿರುವ ಕಾಲದ ಪ್ರಭಾವದ ಬಲಾಢ್ಯತೆಯನ್ನು ಅರಿಯನು. ಈ ದೇಹವು ಅಶಾಶ್ವತವಾದದ್ದು ಮತ್ತು ಈ ದೇಹ ಸಂಬಂಧಿಯಾದ ಮನೆ, ಭೂಮಿ ಮತ್ತು ಸಂಪತ್ತಿನ ಆಕರ್ಷಣೆಗಳು ತಾತ್ಕಾಲಿಕವಾದವು ಎಂಬುದನ್ನು ಲೌಕಿಕನು ತಿಳಿದುಕೊಳ್ಳುವುದಿಲ್ಲ. ಅಜ್ಞಾನದಿಂದಾಗಿ ಅವನು ಪ್ರತಿಯೊಂದೂ ಶಾಶ್ವತವೆಂದು ಭಾವಿಸುತ್ತಾನೆ. ಜೀವಿಯು ಯಾವ ಜೀವಜಾತಿಯಲ್ಲಿ ಜನಿಸುತ್ತಾನೋ ಆ ಜೀವಜಾತಿಯಲ್ಲಿ ವಿಶಿಷ್ಟವಾದ ಬಗೆಯ ತೃಪ್ತಿಯನ್ನು ಹೊಂದುತ್ತಾನೆ. ಅವನು ಅಂತಸ್ಥಿತಿಯಲ್ಲಿರಲು ಅಸಹ್ಯ ಪಡುವುದಿಲ್ಲ. ಬದ್ಧ ಜೀವಿಯು ತನ್ನ ವಿಶಿಷ್ಟ ಜೀವಜಾತಿಯಲ್ಲಿ ಸಂತೃಪ್ತನು. ಜೀವನ ಮಟ್ಟದಲ್ಲಿನ ಅಂತಹ ತೃಪ್ತಿಯು ವ್ಯಕ್ತಿಗೆ ತನ್ನ ದೇಹ, ಪತ್ನಿ, ಮನೆ, ಮಕ್ಕಳು, ಪ್ರಾಣಿಗಳು, ಸಂಪತ್ತು ಮತ್ತು ಸ್ನೇಹಿತರು ಮೊದಲಾದ ಆಕರ್ಷಣೆಗಳ ನಿಮಿತ್ತದಿಂದಾಗಿ ಸಾಧ್ಯವಾಗಿದೆ. ಅಂತಹ ಸಹವಾಸದಲ್ಲಿ ತಾನು ಪರಿಪೂರ್ಣನೆಂದು ಬದ್ಧಾತ್ಮನು ಭಾವಿಸುತ್ತಾನೆ. ಎಲ್ಲ ಬಗೆಯ ಕಷ್ಟಕ್ಲೇಶಗಳನ್ನು, ನರಕಸ್ಥಿತಿಗಳನ್ನು ದಾಟಿ ಮಾನವ ಜನ್ಮವನ್ನು ಪಡೆಯುವುದಕ್ಕಿಂತ ಮುಂಚೆ ಜೀವಿಯು ಅತಿ ಅಧಮವಾದ ಪಶು ಪ್ರಾಣಿ ಜಾತಿಗಳ ಮೂಲಕ ಹಾದು ಬರುತ್ತಾನೆ. ಹೀಗೆ ತನ್ನ ಪಾಪಗಳನ್ನೆಲ್ಲ ಕಳೆದುಕೊಂಡು ಈ ಭೂಮಿಯ ಮೇಲೆ ಮಾನವನಾಗಿ ಜನಿಸುತ್ತಾನೆ. ಜೀವಾತ್ಮನು ತನ್ನ ಕರ್ಮಫಲಾನುಸಾರ ವಿಶಿಷ್ಟ ಮಾದರಿಯ ದೇಹವನ್ನು ಧರಿಸಬೇಕಾಗುತ್ತದೆ. ಒಂದು ಜೀವಿಯು
ತನ್ನ ತಾಯಿಯ ಗರ್ಭದಲ್ಲಿ ಇರುವಾಗ ಯಾವ ರೀತಿಯಾಗಿ ಹಂತ ಹಂತವಾಗಿ ಆ ಶರೀರವು ಬೆಳವಣಿಗೆಯನ್ನು ಹೊಂದುತ್ತದೆ, ಈ ರೀತಿಯಾಗಿ ಗರ್ಭವಾಸವನ್ನು ಮಾಡುವಂತಹ ಜೀವಿಯ ಮನಸ್ಥಿತಿ ಯಾವ ರೀತಿಯದ್ದಾಗಿರುತ್ತದೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಕಪಿಲದೇವನು ದೇವಹೂತಿಗೆ ತಿಳಿಸಿಕೊಡುತ್ತಾನೆ. ಇದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.